ನನ್ನ ಹೆಸರು ಶಾಂತಕುಮಾರ್. ನಾನು ಕರ್ನಾಟಕದಿಂದ ಬಂದೀನಿ. ನಾನು ಕಾಲೇಜಿಗೆ ಹೋಗಕ್ಕೆ ಹಿಂಗೆ ಆಕ್ಸಿಡೆಂಟ್ ಆಯಿತು. ಬೈಕ್ ಸ್ಕಿಡ್ ಆಗಿ ಬಿದ್ದಿದೆ, ಟ್ಯಾಂಕರ್ ಬಂತು ಮೈ ಮೇಲೆ. ಹಂಗಾಗಿ ಆಕ್ಸಿಡೆಂಟ್ ಆಯ್ತು ನನಗೆ. ನಾನು ಎಷ್ಟೋ ಅಚೀವ್ ಮಾಡ್ಬೇಕಂತ ಮಾಡಿದ್ದೆ, ಎಷ್ಟೋ ಗೋಲ್ಗಳು ಇಟ್ಕೊಂಡಿದ್ದೆ, ಅವೆಲ್ಲ ಇದಾಗ್ಬಿಡ್ತೀನಿ. ಇವಾಗ ನನ್ನ ಪರಿಸ್ಥಿತಿ ಭಾಳ ಗಂಭೀರ ಆಗ್ಬಿಟ್ಟದ. ಮನೆಗೆ ತಂದೆ ತಾಯಿ ಇದ್ರು, ಅವರು ರೀಸೆಂಟ್ಲಾಗಿ ಹಿಂಗೆ ಎಕ್ಸ್ಪೈರ್ ಆಗ್ಯಾರ ಇಬ್ಬರು. ಮನೆಗೆ ಮತ್ತೆ ದುಡ್ದಾಕೋರಿಲ್ಲ, ಏನಿಲ್ಲ. ನಾನೇ ತಂದಾಗ್ತಿದ್ದೆ, ನಾನೇ ಇದು ಮಾಡ್ಕೊಂತಿದ್ದೆ, ಎಲ್ಲ ನಾನೇ ನೋಡ್ಕೊಂಡು ಹೋಗ್ತಿದ್ದೆ. ಭಾಳ ತಕ್ಲೀಫ್ ಆಗ್ಬಿಟ್ಟವ. ಈಗ ಮುಂದೆ ಜೀವನಗೂ ಯಾರಿಗೇನು ಹೆಲ್ಪ್ ಕೇಳ್ಬೇಕಾಗುತ್ತೆ, ಎಲ್ಲಿಗಾನು ಹೋಗ್ಬೇಕು ಬರ್ಬೇಕು ಅನ್ನೋಗೂ ಆಗಲ್ಲ. ನನ್ನ ಜೀವನ ಏನು ಅಂತ ಗೊತ್ತಾಗ್ತಾ ಇಲ್ಲ. ಊಟ ಗೀಟ ಮಾಡ್ಬೇಕಂದ್ರೆ ಭಾಳ ತ್ರಾಸಾಗುತ್ತೆ. ಮತ್ತೆ ಯಾರನ್ನ ಹೆಲ್ಪ್ ಕೇಳ್ಬೇಕಾಗುತ್ತೆ. ಜೀವನನೇ ಬೇಡ ಅನ್ಸದ. ಜೀವನ ಒಂಥರ ಹೆಚ್ಚಿಗೆ ಅನಿಸ್ತದ. ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನಿಲ್ಲ. ಜೀವನನೇ ಬರ್ಬಾದಾಗ್ಬಿಟ್ಟದ. ಎಷ್ಟೋ ಅಚೀವ್ಮೆಂಟ್ ಮಾಡ್ಬೇಕಂತ ಮಾಡಿದ್ದೆ, ಎಷ್ಟೋ ಗೋಲ್ಗಳಿದ್ದು ಎಲ್ಲ ನಿರಾಸೆ ಆಗ್ಬಿಟ್ಟು. ಈಗ ಜೀವನದಾಗ ಏನು ಇಲ್ಲ ಅನ್ಸದ. ಜೀವನನೇ ಶೂನ್ಯ ಅನಿಸ್ತದ. ಜಗತ್ನಾಗ ಯಾರು ಇಲ್ಲ ಅನ್ಸ ಅಂತ ಹಿಂಗೆ ಸರ್ ಜೀವನ. ನನಗೆ ಯಾರು ನೋಡ್ತಾರ ಸರ್? ಮುಂದೆ ಲೈಫ್ ಹೆಂಗ ಸರ್? ಇದೆ ಸರ್ ಜೀವನ. ನಂದು ಕಾಲು ಕೈ ಹಾಕ್ಸಿದ್ರೆ ನಾನು ಚೆನ್ನಾಗಿ ಆಗ್ತೀನೇನು, ನಡಿತೀನೇನು, ರೊಕ್ಕ ಕೊಟ್ಟು ಹಾಕ್ಸ್ಬೇಕಲ್ಲ ಯಾರನ್ನ. ರೊಕ್ಕ ಇಲ್ಲ, ಏನಿಲ್ಲ, ಏನ್ ಮಾಡಂದಿ, ಹೊಡವೆ ಇದ್ದೀನೇನು. ಯಾರನ್ನ ಹಾಕ್ಸಿದ್ರೆ ಚೆನ್ನಾಗಾದ ನಂದು ಕಾಲು ಕೈ ಆಗ್ಲಿ. ನಡ್ಯಕ ನನಗೆ ಗುಣಾವಕಾಶ ಇರ್ತದ. ನನ್ ಮುಂದೆ ಗೋಲ್ ಅದ, ಮುಂದೆ ಅಚೀವ್ ಮಾಡ್ಬೇಕಂತ. ಆತ್ಮವಿಶ್ವಾಸ ಟ್ರಸ್ಟ್ ಇದೆ, ಅವ್ರು ನನ್ನ ಕರ್ಕೊಂಬಂದ್ರು ಇಲ್ಲಿ ನಾರಾಯಣ ಸೇವಾ ಸಂಸ್ಥೆಯಲ್ಲಿ. ಇಲ್ಲಿ ಒಂದು 2 ದಿನ ಇದ್ದೆ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಗಿಕಪ್ ಎಲ್ಲ ಆಯ್ತು. ಮತ್ತೆ ಅಳತಿ ತಗೊಂಡ್ರು. ಅಳತಿ ತಗೊಂಡ ಮತ್ತೆ ಇದೆಲ್ಲ ರೆಡಿ ಮಾಡ್ರಿ. 2 ದಿನ ರೆಡಿ ಮಾಡಿ ಕೇಸ್ ಎಲ್ಲ ಹಾಕಿದ್ರು. ಟ್ರೈನಿಂಗ್ ಕೊಟ್ರು 2 ದಿನ ಟ್ರೈನಿಂಗ್ ಕೊಟ್ಟಣ. ತಿರುಗಿ 2 ಸಾವಿರ ಟ್ರೈನಿಂಗ್ ಕೊಡ್ತಾರೆ ಅವ್ರು, ಹೆಂಗ್ ನಡಿಬೇಕು, ಹೆಂಗಿಲ್ಲ, ಏನ್ ಮಾಡ್ಬೇಕು, ಏನಿಲ್ಲ. ಹಾಕೇಸಿ ಚೆನ್ನಾಗಿದೆ, ಎಲ್ಲ ಹಾಕ್ಯಾರಿ, ತಿರುಗಾಡ್ರಿ, ಚೆನ್ನಾಗಿದೆ, ಇದು ಕೊಡ್ತಾರೆ. ಅವೆಲ್ಲ ಫ್ರೀ ಇದೆ ಇಲ್ಲಿ. आज मैं बहुत खुश हूँ। थैंक यू।